ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಲೇಔಟ್ ಸೈಟ್ ಇನ್ಫಾರ್ಮೇಷನ್ ಜೊತೆ ರೆಗ್ಯುಲರ್ ಆಗಿ ಹೊಸಕೋಟೆ ಬಳಿ ಸೈಟ್ ಬೇಕು ಅಂತ ಕೇಳ್ತಾ ಇರ್ತೀರ. ನಾನು ಮಾಡ್ತಾ ಇರ್ತೀನಿ. ಅದ್ರ ಕಮೆಂಟ್ಸಲ್ಲಿ ಹೋಗಿ ಹೇಳ್ತೀರಾ, ಸರ್ ದೂರ ಆಗೋಯ್ತಲ್ಲ ಸರ್, ಮಾಲೂರ್ ಹತ್ರ ಹೋಗ್ಬಿಡ್ರಲ್ಲ ಸರ್, ಹಂಗಿಂಗೆ ಅಂತ ಕೇಳ್ತಾ ಇರ್ತೀರ. ಸೊ ಫೈನಲಿ ಹೌದು ವೀಕ್ಷಕರೇ, ಫೈನಲಿ ಹೊಸಕೋಟೆಯಲ್ಲಿ ನಿಮಗೋಸ್ಕರ ಒಂದು ಒಳ್ಳೆ ಲೇಔಟನ್ನು ತೊಗೊಂಬಂದಿದ್ದೀನಿ ಅಂತ ಹೇಳ್ಬೋದು. ಆ್ಯಂಡ್ ಇದನ್ನು ನಾನು ತೊಗೊಬಂದಿಲ್ಲ, ಇದನ್ನು ನಮಗೆ ಪರಿಚಯ ಮಾಡಿಕೊಡ್ತಾ ಇರೋಂಥವ್ರು ಟ್ರಸ್ಟ್ ವರ್ದಿ ಗ್ರೂಪ್ ಅವರು. ಹೌದು ವೀಕ್ಷಕರೇ, ಮುಂಚೆನೂ ಕೂಡ ಟ್ರಸ್ಟ್ ವರ್ದಿ ಗ್ರೂಪ್ ಜೊತೆ ಅನೇಕ ವಿಡಿಯೋಸನ್ನು ಮಾಡಿದ್ದೀನಿ, ನೀವು ಕೂಡ ತುಂಬಾ ಇಷ್ಟಪಟ್ಟಿದ್ದೀರಾ ಅಂತ ಹೇಳ್ಬೋದು. ಆ್ಯಂಡ್ ಇದ್ರ ಬಗ್ಗೆ, ಈ ಲೇಔಟ್ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ತೇಜಸ್ವಿನಿ ಮೇಡಮು, ಜೊತೆಯಲ್ಲಿ ಶ್ರೀನಾಥ್ ಕೈಪ ಸರ್ ಇಬ್ಬರು ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ ಆ್ಯಂಡ್ ಮೇಡಮ್ನ, ಇಬ್ಬರು ಬನ್ನಿ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಬನ್ನಿ ಸರ್. ನಮಸ್ಕಾರ. ಚೆನ್ನಾಗಿದ್ದೀರಾ ಸರ್? ಇಲ್ಲಿ ಬನ್ನಿ, ಹತ್ರ ಬನ್ನಿ, ನಿಮ್ಮ ಹತ್ರ ಮಾತಾಡೋದು ತುಂಬ ಇದೆ ಸರ್. ಭಾಳ ಜನರಿಗೆ ಹೇಳಿ ಫೈನಲಿ ಹೊಸಕೋಟೆಗೆ ಬಂದ್ಬಿಟ್ವಿ ನಾವು. ಕರೆಕ್ಟಾ? ಪ್ರಾಪರ್ ಹೊಸಕೋಟೆ. ಸರ್ ನೀವು ನಮಗೆ ಹೇಳಿ, ಪ್ರಾಪರಾಗಿ ಎಲ್ಲಿದ್ದೀವಿ ನಾವು, ನಿಜವಾಗ್ಲೂ ಇದು ಹೊಸಕೋಟೆನೇನಾ? ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ, ಈ ಲೇಔಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ಸರ್. ವೆಲ್ಕಮ್ ಟು ಸಿದ್ವಿನ್ ಶೇರಿನಿಟಿ ಲೇಔಟ್. ಇದು BMRD ಅಪ್ರೂವ್ಡ್ ಆಗಿರುವಂಥ ಲೇಔಟ್ ಸರ್. 8.5 acres 165 ಪ್ಲಾಟ್ಸ್ ಮಾಡಿದ್ವಿ. ಸೊ ಇದು ಎಕ್ಸಾಕ್ಟ್ಲಿ ಹೇಳ್ಬೇಕಂದ್ರೆ, ಹೊಸಕೋಟೆ MVJ ಕಾಲೇಜ್ ಎಲ್ಲರಿಗೂ ಗೊತ್ತಿರುತ್ತೆ. ಹೊಸಕೋಟೆ ಪ್ರಾಪರ್ ಹೈವೇನಲ್ಲೇ MVJ ಕಾಲೇಜ್ ಎಲ್ಲರಿಗೂ ಗೊತ್ತಿರುತ್ತೆ. ಅಲ್ಲಿಂದ 1 ಕಿಲೋಮೀಟರ್ನಲ್ಲಿ STR ರಿಂಗ್ ರೋಡ್, ಒಂದು ಚೆನ್ನೈ ಬ್ಯಾಂಗ್ಳೂರ್ ಎಕ್ಸ್ಪ್ರೆಸ್ ವೇ, ಅಲ್ಲೊಂದು ದೊಡ್ಡ ಫ್ಲೈಓವರ್ ಬಂದಿದೆ ಸರ್. ಅದು ಅಲ್ಲಿ ಕರ್ನಾಟಕ ಸಾರಿಗೆ ಬರ್ತಾ ಇದೆ, ಅಂದರೆ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಬರ್ತಾ ಇದೆ ಸರ್. ಅಲ್ಲಿಂದ 8 ಕಿಲೋಮೀಟರ್ ಆನ್ ನ್ಯಾಷನಲ್ ಹೈವೇ. ಇದು ಕನ್ಫರ್ಮ್ ಸರ್? ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್? ಹೌದು ಸರ್, ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಇದೆ ಬೆಂಗಳೂರಲ್ಲಿ. ನೋಡಿ, ಮೂಲ್ಮಲೆಯಲ್ಲಿ ಒಂದೊಂದು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಇದೆ. ಹೌದು ಸರ್. ಹೊಸಕೋಟೆಗೆ ಇಲ್ಲ, ಈ ಹೈವೇಗೆ ಇಲ್ಲಿವರೆಗೂ ಇಲ್ಲ, ಫಸ್ಟ್ ಟೈಮ್ ಬರ್ತಾ ಇರೋದು. ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಬರ್ತಾ ಇದೆ, ಅದನ್ನು ಸ್ಯಾಟಲೈಟ್ ಟೌನ್ಶಿಪ್ ರಿಂಗ್ ರೋಡ್ ಅಟ್ಯಾಚ್ಡ್ ಆಗಿ. ಏನ್ ಬೆನಿಫಿಟ್ ಈ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್? ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಅಂದ್ರೆ ಸರ್, ತಮಿಳ್ನಾಡು ಕಡೆ ಹೋಗೋ ಬಸ್ಗಳೆಲ್ಲ ಒಂದು ಕಡೆ ನಿಲ್ಲಿಸ್ತಾರೆ, ಆಂಧ್ರ ಕಡೆ ಹೋಗೋದೆಲ್ಲ ಒಂದು ಕಡೆ ನಿಲ್ಲಿಸ್ತಾರೆ. ಆ ಥರ ಸೆಗ್ಮೆಂಟ್ ಆಗುತ್ತೆ ಸರ್, ಈಸಿ ಆಗುತ್ತೆ ಕಸ್ಟಮರ್. ಮೆಜೆಸ್ಟಿಕ್ ನೀವು ಹೇಳಿ. ಲೈಕ್ ಮೆಜೆಸ್ಟಿಕ್ ಸರ್. ಮೆಜೆಸ್ಟಿಕ್ ಅಲ್ಲಿ ಹೆಂಗಿರುತ್ತೆ, ಇವಾಗ ಯಾವ ಬಸ್ಗಳು ಯಾವ ಕಡೆಗೆ ಹೋಗಬೇಕು ಅಂತ, ಆ ಥರ ಒಂದು ಗ್ರೂಪ್ ಆಫ್ ಬಸ್ಸು. ಇವಾಗ ತಮಿಳ್ನಾಡಿಗೆ ಹೋಗಬೇಕು ಅಂದರೆ, ಆಂಧ್ರಾಗೆ ಹೋಗಬೇಕು ಅಂದರೆ, ಮದನಪಲ್ಲಿಗೆ ಹೋಗಬೇಕು ಅಂದರೆ, ಚಿಂತಾಮಣಿ ರೋಡ್, ಎಲ್ಲಾನು ಒಂದು ಕಂಪಾರ್ಟ್ಮೆಂಟ್ ತರ ಇರುತ್ತೆ, ಇಲ್ಲಿ ಬಂದ್ಬಿಡುತ್ತೆ ಆ ಥರ. ಸೊ ಅದರಿಂದ ಏನಾಗುತ್ತೆ ಅಂದ್ರೆ, ಜನರೆಲ್ಲ ಇಲ್ಲೇನೆ ಒಂದೇ ಕಡೆ ಸೆಟೆಟ್ ಆಗ್ತಾರೆ. ಎಸ್ಪೆಷಲಿ ಚಿತ್ತೂರು, ಪಲಮನೇರು, ತಿರುಪತಿ, ನಾಯ್ಡುಪೇಟೆ, ನೆಲ್ಲೂರು, ಒಂಗೋಲು, ಗುಂಟೂರು, ವಿಜಯವಾಡ ಈ ಕಡೆ ಹೋಗೋರೆಲ್ಲರೂ ಇದೇ ರೋಡ್ಗೆ ಹೋಗ್ಲೇಬೇಕು. ಆಯ್ತಾ? ಹೌದು ಸರ್. ಸೊ ಎಷ್ಟು ದೂರ ಆಗುತ್ತೆ ಸರ್? ಇದೊಂದು ಅರ್ಧದಿಂದ 3/4 ಕಿಲೋಮೀಟರ್ ಇರುತ್ತೆ. ಅರ್ಧದಿಂದ 3/4 ಕಿಲೋಮೀಟರ್ ಅಷ್ಟೇನೆ. ಸೊ ಮೇನ್ ರೋಡ್ ಇಂದ ಒಳಗಡೆ ಫುಟೇಜ್ ಕೂಡ ತಗೊಂಡ್ ಬಂದಿದ್ದೀನಿ. ನೀವು ಕೂಡ ಲೇಔಟ್ಗೆ ಇದು ಗೂಗಲ್ ಮ್ಯಾಪ್ ಹಾಕೊಂಡು ಕೂಡ ನೋಡ್ಬೋದು. ಆರಾಮಾಗಿ 1/4 ಕಿಲೋಮೀಟರ್ ಅಲ್ಲಿ ಹೈವೇ ಇಂದ ಇಲ್ಲಿಗೆ ಬರ್ಬೋದು. ಓಲ್ಡ್ ಮದ್ರಾಸ್ ರೋಡ್ ಅಲ್ವಾ ಸರ್ ಅದು? ಆಕ್ಚುಲಿ ಓಲ್ಡ್ ಮದ್ರಾಸ್ ರೋಡ್, ಮೈಲಾಪುರ್ ಜಂಕ್ಷನ್, ಮೈಲಾಪುರ್ ಗೇಟ್ ಅಂತ. ಎಲ್ಲಿಗೆ ಹೋಗುತ್ತೆ ರೋಡ್? ಎಲ್ಲಿಗೆ ಹೋಗುತ್ತೆ ಅದು? ಚಿಂತಾಮಣಿ ರೋಡ್, ಇದು ಕೋಲಾರ್ ರೋಡ್ ಸರ್. ಕೋಲಾರ್ಗೆ ಟಚ್ ಆಗುತ್ತೆ. ತಿರುಪತಿ ಹೈವೇ, ಓಲ್ಡ್ ಮದ್ರಾಸ್ ರೋಡ್, NH75. ಓಕೆ. ಸೊ ಇದಾಯ್ತು ಸುತ್ತಮುತ್ತಲು ಏರಿಯಾ. ಸೊ ವೀಕ್ಷಕರೇ, ಇಲ್ಲಿನ ಲೋಕಲ್ ಬಗ್ಗೆ ಮಾತಾಡಬೇಕು ಅಂದ್ರೆ ಲೋಕಲ್ ಅವರೇ ಇರಬೇಕು. ಅದಕ್ಕೋಸ್ಕರ ಕೈಪ ಸರ್ಗೆ ಕೇಳಿದ್ದಕ್ಕೆ ಒಬ್ಬರು ಪರಿಚಯ ಮಾಡ್ಕೊಡ್ತೀನಿ, ಅವ್ರು ಇಲ್ಲಿರೋ ಇಂಚಿಂಚೂ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸರ್ ಯಾರು ಬರ್ತಾ ಇದ್ದಾರೆ ಸರ್ ಮಾತಾಡೋದಕ್ಕೆ? ಸರ್ ನಮ್ಮ ಟ್ರಸ್ಟ್ ವರ್ತಿ ಗ್ರೂಪ್ ಕಡೆಯಿಂದ ಮಿಸ್ಟರ್ ಬಾಲಕೋಟೆಯ ಸರ್ ಬರ್ತಾ ಇದ್ದಾರೆ. ಬಾಲಕೋಟೆಯ ಸರ್, ಬನ್ನಿ ಸರ್. ಸರ್ ನಮಸ್ಕಾರ, ಚೆನ್ನಾಗಿದ್ದೀರಾ ಸರ್? ಸರ್ ಇವರು ಕೂಡ ಒಬ್ರು, ಬನ್ನಿ ಸರ್ ಹತ್ರ ಬನ್ನಿ, ಇವರು ಕೂಡ ಒಬ್ಬರು ಮೀಡಿಯಾ ಪರ್ಸನ್ ಅಂತ ಹೇಳ್ಬೋದು. ಸಾರ್ ಜೊತೆ ಒಂದು ಲೋಕಲ್ ಇನ್ಫಾರ್ಮೇಷನನ್ನು ತಗೊಳ್ಳೋಣ. ಸರ್ ಮೈಕ್ ನಿಮಗೆ, ನಮಗೆ ಏನು, ನಾವು ಲೇಔಟಲ್ಲಿ ಇದ್ದೀವಿ, ಇದು ಎಷ್ಟು ಚೆನ್ನಾಗಿದೆ ನೋಡಿ. ಇವಾಗಿನ ಟೈಮಲ್ಲಿ ಜಾಗ ಅಂದರೆ ಬಂಗಾರ ಅಂತ ಹೇಳ್ತಾರೆ, ಗೋಲ್ಡ್ ಅಂತ ಹೇಳ್ತಾರೆ ಅಲ್ವಾ? ಅದ್ರ ಜೊತೆ ಇಲ್ಲಿ ಸುತ್ತಮುತ್ತಲು ಡೆವಲಪ್ಮೆಂಟ್ ಕೂಡ ಇನ್ಫಾರ್ಮ್ ಬೇಕಾಗುತ್ತೆ ನಮಗೆ. ನೀವು ಹೇಳಿ ಸರ್, ಏನೇನು ಕಂಪ್ನೀಸ್ ಬರ್ತಾ ಇದೆ, ಕನೆಕ್ಟಿವಿಟಿ ಯಾವ ಥರ ಇದೆ, ನೀವು ಹೇಳಿ ಸರ್, ಮಾತಾಡಿ ಸರ್, ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಇಲ್ಲಿಂದ ಜಸ್ಟ್ 1 ಕಿಲೋಮೀಟರ್ದಲ್ಲಿ VIT ಯೂನಿವರ್ಸಿಟಿ ಇದೆ, ಏಲೂರು ವಿಟ್ಸ್, ಅದು 125 acres ಅಲ್ಲಿ ಇದೆ. ಮತ್ತೊಂದು ಯೂನಿವರ್ಸಿಟಿ ಇದೆ, ಗಾರ್ಡನ್ ಸಿಟಿ ಯೂನಿವರ್ಸಿಟಿ, 115 acres ದಲ್ಲಿ ಜಸ್ಟ್ ಒಂದು 1/2 ಕಿಲೋಮೀಟರ್ ನಮ್ಮ ಲೇಔಟಿಂದ 1/2 ಕಿಲೋಮೀಟರ್ದಲ್ಲಿ ಇದೆ. ಮತ್ತು ಇನ್ನೊಂದು ಪ್ರಪೋಸಲ್ ಇದೆ, ಇದು ನರ್ಸಾಪುರ್ ಇಂಡಸ್ಟ್ರಿಯಲ್ ಅದು ಕಾರ್ಡರು. ಮತ್ತು ಅದಕ್ಕೆ ಇಲ್ಲಿಂದ ಪ್ರಪೋಸಲ್ ಇದೆ, ಮೆಟ್ರೋ ಟ್ರೈನ್ ಬಿ ಅದು ಸ್ಯಾಂಕ್ಷನ್ ಅದೇ ಪ್ರಪೋಸಲ್ ಇದೆ. ಹಂಗಾಗಿ ಹೌದು, ಆಲ್ರೆಡಿ ಅಷ್ಟು ಡಿಮಾಂಡ್ ಇದೆ, ಅಷ್ಟೇ ಡಿಮ್ಯಾಂಡ್ ಇದೆ. ಇವಾಗ ಜಾಸ್ತಿ ಇವಾಗ ಮನಿ ಮಾಡಿದಂದ್ರೆ ರೆಂಟಲ್ ವ್ಯಾಲ್ಯೂ ಜಾಸ್ತಿ ಇದೆ. ಕಂಪನಿಗಳು ಜಾಸ್ತಿ ಇರೋದ್ರಿಂದ ರೆಂಟಲ್ ವ್ಯಾಲ್ಯೂ ಜಾಸ್ತಿ. ಲ್ಯಾಂಡ್ ಮಾರ್ಕ್ ಅಂದ್ರೆ ಒಂದೊಂದು ಮಾತನ್ನು ಹೇಳ್ಬೇಕಾಗಿತ್ತು. ಇಲ್ಲಿಂದ STR ರೋಡ್ ಜಸ್ಟ್ 6 ಕಿಲೋಮೀಟರ್ ಇದೆ.
STRR ರೋಡು. STRR ರೋಡ್ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತು. ಮತ್ತು ಇನ್ನೊಂದು ಇಲ್ಲಿಂದ ದೇವನಹಳ್ಳಿ ಏರ್ಪೋರ್ಟ್ ಹೋಗ್ಬೋದಂದರೆ ಜಸ್ಟ್ ಹಾಫ್ ಆನ್ ಅವರ್ ಜರ್ನಿ, ಹಾಫ್ ಆನ್ ಅವರ್ 30 ಮಿನಿಟ್ಸ್ ಒಳಗಡೆ ಏರ್ಪೋರ್ಟ್ಗೆ ಹೋಗ್ಬೋದು. ರೇಟ್ ಏನಿದೆ, ಏನೇನು ಅಮ್ಯುನಿಟೀಸ್ ಬರುತ್ತೆ, ಮೇಡಮ್ ಜೊತೆ ಲೇಔಟ್ ಒಳಗಡೆ ಓಡಾಡೋಣ, ಅವ್ರ ಜೊತೆ ಮಾತಾಡೋಣ. ಸರಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಮೇಡಮ್, ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಯಾಕೆ ಒತ್ತು ಕೊಡ್ತೀರಾ ನೀವು? ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಏನು ಬೆನಿಫಿಟ್ ನಮಗೆ? ಆಬ್ವಿಯಸ್ಲಿ ಹೊಸಕೋಟೆ ಹತ್ರ ಇದೆ, ಅದೊಂದು ಒಳ್ಳೆ ಬೆನಿಫಿಟೇನೆ. ಅಪಾರ್ಟ್ ಫ್ರಮ್ ದಟ್ ಫ್ಯೂಚರಲ್ಲಿ ಏನೇನು ಆಪ್ಷನ್ ಸಿಗ್ಬೋದು ನಮಗೆ, ಏನು ಹೇಳ್ತೀರಾ? ಸರ್, ಇವಾಗ ಹೊಸಕೋಟೆ ಅಂತಂದರೆ ಹೊಸಕೋಟೆಯಲ್ಲಿ ಆಲ್ರೆಡಿ ಏನಿಲ್ಲ ಅಂತ ಕೇಳೋ ಕ್ವಶನ್ನೇ ಇಲ್ಲ. ಸೊ ಎಲ್ಲ ಬಂದಿದೆ. ಅಂದರೆ ಇನ್ಫ್ರಾಸ್ಟ್ರಕ್ಚರು, ಇಂಡಸ್ಟ್ರಿಯಲ್ ಕಾರಿಡಾರು, STRR, ಚೆನ್ನೈ ಬ್ಯಾಂಗ್ಳೂರ್ ಎಕ್ಸ್ಪ್ರೆಸ್ ಹೈವೇಯಿಂದ ಇಲ್ಲಿಗೆ ಜಸ್ಟ್ 6 ಕಿಲೋಮೀಟರ್ಸ್ ಟು 7 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಆಗುತ್ತೆ. ಕ್ಲೈಂಟ್ಸ್ ಬೇಕಾದ್ರೆ ಗೂಗಲ್ ಅಲ್ಲಿ ಹಾಕಿ ಚೆಕ್ ಮಾಡ್ಬೋದು. ಏನಿರ್ತಾರೆ, ನಾವ್ ಏನ್ ಏರಿಯಾ ಹೆಸರು ಹೇಳ್ತಿದೀವಿ ಅದನ್ನ ಎಕ್ಸಾಕ್ಟ್ ಆಗಿ ಮ್ಯಾಪ್ ಅಲ್ಲಿ ಹಾಕೊಂಡು ನೋಡಿದ್ರೆ ಅವ್ರಿಗೆ ಕನ್ಫ್ಯೂಷನ್ಸೇ ಇರೋದಿಲ್ಲ. ಸೊ ಇಲ್ಲಿ STRR ಹತ್ರ ಸೊ ಚೆನ್ನೈ ಬ್ಯಾಂಗ್ಳೂರ್ ಎಕ್ಸ್ಪ್ರೆಸ್ ಹೈವೇ ಆಲ್ರೆಡಿ ಸ್ಟಾರ್ಟ್ ಆಗಿರೋದ್ರಿಂದ ಅಲ್ಲಿ ಸ್ಯಾಟಲೈಟ್ ಟೌನ್ ಬಸ್ ಸ್ಟಾಪ್ ಬರ್ತದೆ. ಸ್ಯಾಟಲೈಟ್ ಬಸ್ ಸ್ಟಾಪ್ ಅಂದ್ರೆ ಏನು ಅಂತಂದ್ರೆ, ಇವಾಗ ಮೆಜೆಸ್ಟಿಕ್ ಇದೆ ಅಲ್ವಾ ಸರ್, ನಮಗೆ ದೀಪಾಂಜಲಿ ನಗರಲ್ಲಿ ಇದೆ, ಇನ್ನೊಂದು ಕೆಂಗೇರಿ ಉಪನಗರ ಹತ್ರ ಒಂದಿದೆ. ಸೊ ಆ ತರ ಬಸ್ ಸ್ಟಾಪ್ ಇಲ್ಲಿ ಬರ್ತಾ ಇದೆ. ಸೊ ಮೇ ಬಿ ಅವಾಗ ನಮ್ದು ಲೈಕ್ ಈ ಜನಗಳು ಟ್ರಾಫಿಕ್ ಜಾಸ್ತಿ ಆಗುತ್ತೆ, ಜನಗಳು ಬರ್ತಾರೆ, ಟ್ರಾಫಿಕ್ ಜಾಸ್ತಿ ಆಗುತ್ತೆ ಅನ್ನೋದಕ್ಕೆ ರೋಡ್ ಇವಾಗ STRR ಆಗಿರೋದ್ರಿಂದ 4 ಕಡೆ 6 ಕಡೆ ರೋಡ್ ಇರೋದ್ರಿಂದ ನಿಮಗೆ ಟ್ರಾಫಿಕ್ ಆಗಲ್ಲ, ತುಂಬಾ ಚೆನ್ನಾಗಿ ಫ್ಲೋ ಇದೆ. ಅಂದ್ರೆ ಆತರ ಟ್ರಾಫಿಕ್ ಹೇಳ್ತಾ ಇಲ್ಲ, ಜನರ ಮೂವ್ಮೆಂಟ್ ಈ ಕಡೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಆತರ ವಾಹನಗಳ ಟ್ರಾಫಿಕ್ ಅಲ್ಲ, ಜನರು ಉಳ್ಕೊಳ್ಳುವಂತಹ ಜನರು ಇಲ್ಲಿ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಹೊಸಕೋಟೆ ಬಿರಿಯಾನಿಗೆ ಒಂದೇ ಫೇಮಸ್ ಅಲ್ಲ. ಸೊ ಇವಾಗ ಇಲ್ಲಿನ ಜನಜೀವನ ಕೂಡ ತುಂಬಾ ಫಾಸ್ಟ್ ಆಗಿ ಬೆಳೀತಾ ಇದೆ ಅಂತ ಹೇಳ್ಬೋದು. ದೊಡ್ಡ ದೊಡ್ಡ ಕಂಪನಿಗಳು ಬರ್ತಾ ಇದೆ. ಮೇಡಮ್ ಹೇಳ್ದಂಗೆ ಒಂದು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಬಂತು ಅಂತಂದ್ರೆ ಜನರದೆಲ್ಲ ಮೈಂಡ್ ಈ ಕಡೆ ಟರ್ನ್ ಆಗುತ್ತೆ. ಬೇರೆ ಬೇರೆ ಕಂಪನಿಗಳು ಇನ್ವೆಸ್ಟ್ಮೆಂಟ್ಗೋಸ್ಕರ ಬರ್ತಾರೆ. ಇವಾಗ ಏನೇನ್ ಕಂಪನೀಸ್ ಇದೆ ಅಂತ ಕೇಳಿದ್ರೆ, ಈ ಸರೌಂಡಿಂಗ್ಸ್ ಅಲ್ಲಿ ಏನಕ್ಕೆ ಟ್ರಾಫಿಕ್ ಆಗ್ತಿದೆ, ತುಂಬಾ ಜನ ಇಲ್ಲಿ ಯಾಕೆ ಇಷ್ಟಪಡ್ತಿದ್ದಾರೆ ಹೊಸಕೋಟೆಯಲ್ಲಿ, 6000 ಎಕರ್ಸ್ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಂತ ಬರ್ತದೆ ಸರ್. IT ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಂತ ಆಲ್ರೆಡಿ ಅಪ್ರೂವ್ಡ್ ಕೂಡ. IT ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್. ಓಕೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಈ ಕಡೆ ಕಂಪನೀಸು ಹೋಂಡಾ ಆಗಿರ್ಲಿ, ಬೆರ್ರಿ ಗ್ಲೋಬಲ್ ರಿಸರ್ಚ್ ಟ್ರಯಾಂಗಲ್, ಸಿಗ್ಮಾ ಸಾಫ್ಟ್ ಟೆಕ್, HM ಟೆಕ್ ಪಾರ್ಕು, ಇಂಟರ್ನ್ಯಾಷನಲ್ ಟೆಕ್ ಪಾರ್ಕು, ಕಲ್ಯಾಣ್ ಟೆಕ್, ದಿವ್ಯಶ್ರೀ ಟೆಕ್ನಾಲಜಿ ಪಾರ್ಕ್, ಸೊ ಬ್ರಿಗೇಡ್ ಟೆಕ್ ಗಾರ್ಡನ್ಸ್, ಬ್ಲೂ ಸ್ಟೋನ್ IT ಪಾರ್ಕ್, ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಆ್ಯಂಡ್ ನಿಮ್ಗೆಲ್ರಿಗೂ ಗೊತ್ತಿದ್ದಂಗೆ ವೇಮ್ಗಲ್ ಇಂಡಸ್ಟ್ರಿಯಲ್ ಏರಿಯಾ. ಸೊ ಹೋಂಡಾ ಶೋರೂಮ್ ಆಗಲಿ, ಮೆಡ್ರಿಚ್ ಆಗಲಿ, ಸೊ ಮಹೀಂದ್ರ ಆಗಲಿ, ಎಲ್ಲ ಶೋರೂಮ್ಗಳ ಸ್ಪೇರ್ ಪಾರ್ಟ್ಸು, ಐಫೋನ್ ಕಂಪನೀಸ್ ಆಗಲಿ ಎಲ್ಲಾನು ಇಲ್ಲಿ ಕೆಲವು ಡಿಸ್ಟೆನ್ಸಲ್ಲಿ ಮಾತ್ರ ಇರೋವಂಥದ್ದು. ಸೊ ಅದಕ್ಕೇ ಈ ಕಡೆ ತುಂಬ ಜನ ಇವಾಗ ಹೊಸಕೋಟೆ ಹತ್ರನೇ, ಪ್ರಾಪರ್ ಹೊಸಕೋಟೆ ಹತ್ರ ನಮಗೆ ಸೈಟ್ಸ್ ಬೇಕು, ರೆಸಿಡೆನ್ಷಿಯಲ್ ಏರಿಯಾಸ್ ಬೇಕು, ರೆಸಿಡೆನ್ಷಿಯಲ್ ಹಬ್ ಬೇಕು ಅಂತ ಕೇಳಿರೋದ್ರಿಂದ ಇದು ತುಂಬ ಚೆನ್ನಾಗಿರೋ ಲೊಕೇಶನ್. ನಮಗೆ ಕಂಪನೀಸ್ ಇರೋದ್ರಿಂದ ಬಾಡಿಗೆ ಒಳ್ಳೆ ಇರ್ಬೋದಲ್ವಾ ಮೇಡಮ್? ತುಂಬಾ ಚೆನ್ನಾಗಿದೆ ಸರ್, ಒಳ್ಳೆ ಬೇಡಿಕೆ ಇರುತ್ತೆ. ಸೊ ನಾವೇನಾದ್ರೂ ಒಂದು ಮಲ್ಟಿಫ್ಲೋರ್ ಮನೆನ ಕಟ್ಬಿಟ್ಟು ಬಾಡಿಗೆ ಕೊಟ್ಬಿಟ್ರೆ, ಸಾರ್ ಹೇಳಿದ್ರು 15,000 ತನಕ ಬಾಡಿಗೆ ಕೊಡ್ತಾರೆ ಸರ್. ಖಂಡಿತ. ಇವಾಗ 15,000 ಅನ್ನೋದು ಬೇಸಿಕ್ ರೆಂಟ್. 2 BHK ಗೆ ಬೇಸಿಕ್ ರೆಂಟ್. ಏನು ಪ್ರಾಪರ್ ಹೊಸಕೋಟೆಯಲ್ಲಿ ಇವಾಗ 2 BHK ಬಂದು 22,000 ಇದೆ. ಸೊ ಇದು ಹೈವೇ ಇಂದ 1 ಕಿಲೋಮೀಟರ್ 15,000 ಕಣ್ಣು ಮುಚ್ಕೊಂಡು ಆರಾಮಾಗಿ ಕೊಡ್ಬೋದು. ಮೇಡಮ್, ಕಂಪನೀಸ್ಗಳ ಬಗ್ಗೆ ಅಂತೂ ಹೇಳಿದ್ರೆ, ನೆಕ್ಸ್ಟ್ ಬರೋದು ಸ್ಕೂಲು, ಕಾಲೇಜು, ಹಾಸ್ಪಿಟಲ್ಸ್ಗಳು. ಇದ್ರ ಬಗ್ಗೆ ಒಂಚೂರು ಇನ್ಫಾರ್ಮೇಶನ್ ಕೊಡಿ. ಯಾವ್ದಾವ್ದಿದೆ ಸ್ಕೂಲ್ಸ್? ಸರ್, ಇಲ್ಲಿ ಸ್ಕೂಲ್ಸ್ ಬಂದು ನಿಮಗೆ ಸಿಟಿಸನ್ ಸ್ಕೂಲು, ಕ್ಯಾಪ್ ಸ್ಟೋನು, ನ್ಯೂ ಹಾರಿಸನ್ ಸ್ಕೂಲು, ನಾರಾಯಣ ಒಲಿಂಪಿಕ್ ಯಾರ್ಡ್ ಸ್ಕೂಲು, ವಿಬ್ಗಯಾರು, ನ್ಯಾಷನಲ್ ಪಬ್ಲಿಕ್ ಸ್ಕೂಲು, ಡೆಲ್ಲಿ ಪಬ್ಲಿಕ್ ಸ್ಕೂಲು, ಶರಣ್ಯ ನಾರಾಯಣ ಇಂಟರ್ನ್ಯಾಷನಲ್ ಸ್ಕೂಲು, ಬಾಲ್ಡ್ವಿನ್ ಸ್ಕೂಲು, ಈ ಥರ ಇಂಟರ್ನ್ಯಾಷನಲ್ ಸ್ಕೂಲ್ಸೇ ಒಂದು 6 to 7 ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಇದೆ. ಓಕೆ. ನಾರ್ಮಲ್ ಸ್ಕೂಲ್ಸ್ ಕೂಡ ಇದೆ, ಸ್ಟೇಟ್ ಬೋರ್ಡು, CBSE, ICSE, ಯಾವ್ದು ಬೇಕಂದ್ರೂ ಇದೆ ಸರ್. ಇಂಥ ಸ್ಕೂಲ್ ಇಲ್ಲ ಅಂತ ಏನಿಲ್ಲ. ನೀವು ಅವಾಗಲೇ ಒಂದು ದೊಡ್ಡ ಯೂನಿವರ್ಸಿಟಿ ಬೇರೆ ಬರ್ತೀನಿ ಅಂತಂದ್ರೆ ಯಾವ್ದು ಸರ್? VIT, ವೆಲ್ಲೂರ್ ಯೂನಿವರ್ಸಿಟಿ ಅಂತ 100 acres ಪ್ರಾಜೆಕ್ಟ್ ಸರ್. ಏನೇ ನಾನು ಹೇಳಿದ್ರು ಕೂಡ ಯಾವುದೇ ಆಗಲಿ ಪ್ರೂಫ್ ಇಲ್ಲದೆ ಮಾತ್ರ ಯಾವುದು ಹೇಳಿರೋದಿಲ್ಲ. ಕ್ಲೈಂಟ್ಸ್ ನಾನು ಈಗ ಅದನ್ನ ವಿಟ್ನೆಸ್ ಮಾಡ್ಬೋದು, ಗೂಗಲ್ ಸರ್ಚ್ ಮಾಡ್ಬೋದು, ನಾನು ಏನು ಹೇಳ್ತಿದ್ದೀನೋ ಪ್ರತಿಯೊಂದು ಕೂಡ ವಿಟ್ನೆಸ್ ಮಾಡಿ. ಮತ್ತೆ ಗಾರ್ಡನ್ ಸಿಟಿ ಯೂನಿವರ್ಸಿಟಿ ಸರ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. 4,000 ಸ್ಟೂಡೆಂಟ್ಸ್ ಓದ್ತಾ ಇದ್ದಾರೆ ಆಲ್ರೆಡಿ. 4,000 ಸ್ಟೂಡೆಂಟ್ಸ್. ಪಿಜಿಸ್ ಎಲ್ಲ ಮಾಡಿದ್ರೆ ಒಳ್ಳೆ ಡೆವಲಪ್ಮೆಂಟ್ ಅಲ್ವಾ? ಖಂಡಿತ. ಪಿಜಿಸ್ ಎಲ್ಲ ಮಾಡಿದ್ರೆ ತುಂಬಾ ಚೆನ್ನಾಗಿ ನಡೆಯುತ್ತೆ. ಮತ್ತೆ ಈ ಕಡೆ ಸ್ಟೂಡೆಂಟ್ಸ್ ಇರೋದ್ರಿಂದ, ಕಂಪನೀಸ್ ಇರೋದ್ರಿಂದ, IT ಹಬ್ಸ್ ಇರೋದ್ರಿಂದ, ಇಂಡಸ್ಟ್ರಿಯಲ್ ಪಾರ್ಕ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ಸ್ ಇದೆ ಸರ್. ಹಾಸ್ಪಿಟಲ್ ಬಗ್ಗೆ ಹಂಗೆ ಒಂಚೂರು ಇನ್ಫಾರ್ಮೇಷನ್ ಸರ್. ಹಾಸ್ಪಿಟಲ್ಸ್ ಬಂದು MVJ ಎಲ್ರಿಗೂ ಗೊತ್ತಿರುತ್ತೆ, ಹೊಸಕೋಟೆ ಹತ್ರ MVJ ಮೆಡಿಕಲ್ ಕಾಲೇಜ್ ಬಿಟ್ರೆ OM ಇದೆ, ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಇದೆ, ಮತ್ತೆ ಸಿಲಿಕಾನ್ ಸಿಟಿ ಹಾಸ್ಪಿಟಲ್ ಇದೆ, ಚೈಲ್ಡ್ ಕೇರ್ ಇದೆ, ಮತ್ತೆ ಗೈನಕಾಲಜಿಸ್ಟ್,
ವುಮೆನ್ಸ್ ಹೆಲ್ತ್ ಕೇರ್ ಹಾಸ್ಪಿಟಲ್ಸ್ ಕೂಡ ತುಂಬಾ ಇದೆ. ಸೊ ಸಫಿಷಿಯೆಂಟ್ ಆಗಿ ಇದೆ ಹೌದು ಸರ್, ಏನಿಲ್ಲ ಅಂತಾನೆ ಇಲ್ಲ ಸರ್, ಏನಿಲ್ಲ ಅಂತಿಲ್ಲ. ಏನಿಲ್ಲ, ನಾನು ಹೇಳೋದೇ ಬೇಡ ಕ್ಲೈಂಟ್ಸ್ಗೆ. ಹೊಸಕೋಟೆ ಅಂದ್ರೆ ಓಕೆ ನಮಗೆ ಬೇಕು, ಪ್ರಾಪರ್ ಹೊಸಕೋಟೆಯಲ್ಲಿ ನಮಗೆ ಸೈಟ್ ಬೇಕು ಅನ್ನೋ ತರ ಅಷ್ಟು ಸ್ಪ್ರೆಡ್ ಆಗಿದೆ ಹೊಸಕೋಟೆ ಬಗ್ಗೆ. ಕರೆಕ್ಟ್ ಆಗಿ ಹೇಳಿದ್ರೆ. ಅಂಡ್ ನಾನು ಕೂಡ ಅಷ್ಟೇ ವೀಕೆಂಡ್ ಅಲ್ಲಿ ಫ್ಯಾಮಿಲಿ ಜೊತೆ ಒಂದ್ ರೌಂಡ್ ಬಂದ್ಬಿಟ್ಟು ಹೊಸಕೋಟೆ ಬಿರಿಯಾನಿ ತಿನ್ಕೊಂಡು ಇಲ್ಲೆಲ್ಲ ಓಡಾಡ್ಕೊಂಡು ಇವರೆಲ್ಲ ಹೇಳಿರೋದು ನಿಜನಾ, VIT ಹತ್ರದಲ್ಲಿ ಇದೆಯಾ, MVJ ಕರೆಕ್ಟಾಗಿ ಇದೆಯಾ, ಎಲ್ಲವನ್ನ ತಿಳ್ಕೊಂಡು ಹೋಗಿ. ಆ್ಯಂಡ್ ಹೆಂಗೋ ನಾನು ಹೇಳಿದೆ, ದೊಡ್ಡ ಓಲ್ಡ್ ಮದ್ರಾಸ್ ರೋಡಿಂದ ಕೇವಲ 1.25 ಕಿಲೋಮೀಟ್ರಲ್ಲಿ ಇರುವಂಥದ್ದು. ಇದು ನಿಜನಾ? ಪ್ರತಿಯೊಂದನ್ನು ನೀವು ಬಂದು ನೋಡಿ ವೆರಿಫೈ ಮಾಡಿ. ನಾವು ಹೇಳ್ತಾ ಇದ್ದೀವಿ, ನಾನು ಮೇಡಮ್ ಹೇಳ್ತಾ ಇದ್ದೀವಿ, ಬಾಯಿ ಮಾತಲ್ಲಿ ಹೇಳ್ತಾ ಇದ್ದೀವಿ ಅನ್ನೋದನ್ನು ನೀವು ನಂಬಲೇಬೇಕಾಗಿಲ್ಲ. ಹೆಂಗೋ ಹೊಸಕೋಟೆ ಚೆನ್ನಾಗಿದೆ ತಾನೆ, ಒಂದ್ಸತಿ ವಿಸಿಟ್ ಮಾಡಿ. ಆ್ಯಂಡ್ ಹೊಸಕೋಟೆ, KR ಪುರಮ್ಮು, ದೇವನಹಳ್ಳಿ ಸುತ್ತಮುತ್ತಲು ಇಲ್ಲೇ ಇರೋರ್ಗಂತೂ ಆಲ್ಮೋಸ್ಟ್ ಇದನ್ನು ನಾವು ಮತ್ತೆ ಬಿಡಿಸಿ ಹೇಳೋ ಅಗತ್ಯ ಇಲ್ಲ. ಇದು ಆಲ್ರೆಡಿ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಅಂತ ಅನ್ಕೊಂತೀನಿ. ಮೇಡಮ್ ಇಷ್ಟೊತ್ತು ಲ್ಯಾಂಡ್ ಮಾರ್ಕ್ ಅಂದ್ರೆ ಇವಾಗ ಓಲ್ಡ್ ಮದ್ರಾಸ್ ರೋಡ್ ಏನು ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ಜಂಕ್ಷನ್ ಇದೆಯಲ್ಲ, ಅಲ್ಲಿಂದ ಒಂದು 6 ಕಿಲೋಮೀಟರ್ಸ್ ಬಂದ್ರೆ ಲ್ಯಾಂಡ್ ಮಾರ್ಕ್. ಇವಾಗ ಕ್ಲೈಂಟ್ ನೋಡಿದ ತಕ್ಷಣ ಸ್ವಾದಿಷ್ಟ ಗ್ರ್ಯಾಂಡು, ಅನ್ನಪೂರ್ಣ ಹೋಟೆಲ್ ತುಂಬಾ ಫೇಮಸ್ ಆಗಿರೋದು ಹೈವೇ. ಸ್ವಾದಿಷ್ಟ ಗ್ರ್ಯಾಂಡ್ ಪಕ್ಕದಲ್ಲೇ ರೋಡ್ ಇರೋದು, ಒಳಗಡೆ ರೋಡ್. ಹೌದು, ಆ ರೋಡ್ ಬಂದ್ರೆ ಜಸ್ಟ್ 1 ಕಿಲೋಮೀಟರ್, ಒಂದು 10 ಮಿನಿಟ್ಸ್ ಅನ್ಕೊಳ್ಳಿ. 10 ಮಿನಿಟ್ಸ್ ಅಲ್ಲಿ ನೀವು ಪ್ರಾಜೆಕ್ಟ್ ರೀಚ್ ಬರ್ಬೋದು ಅಂತ ಹೇಳ್ತೀರಾ. ಕರೆಕ್ಟ್ ಆಗಿ ಹೇಳಿದ್ರು. ಮೇನ್ ರೋಡ್ ಅಲ್ಲಿ ಏನು ಹೋಟೆಲ್ ಇದೆ, ನಾನು ಸ್ವಾದಿಷ್ಟ ಗ್ರ್ಯಾಂಡ್ ಕ್ಲಿಪ್ಸ್ ಕೂಡ ತಗೊಂಡಿದ್ದೀನಿ. ಈಗ ಬರ್ತಾ ಇರಬೇಕಾದ್ರೆ ಒಳಗಡೆಯಿಂದನೇ ನೇರವಾಗಿ ಬಂದರೆ 1.25 ಕಿಲೋಮೀಟ್ರಲ್ಲಿ ಇಲ್ಲಿಗೆ ರೀಚ್ ಆಗ್ತೀರಾ. ಮೇಡಮ್ ಇಷ್ಟೊತ್ತು ಬರೀ ಹೊರಗಡೆ ಮಾತೇ ಆಯಿತು. ಸೊ ಲೇಔಟ್ ವಿಚಾರಕ್ಕೆ ಬಂದ್ಬಿಡೋಣ. ಸೊ ಲೇಔಟ್ ಬಗ್ಗೆ ಮಾತಾಡೋಣ. ಸೊ ಇದು ಟೋಟಲ್ ಎಷ್ಟು ಎಕರೆಯಲ್ಲಿ ಮಾಡಿರುವಂಥ ಲೇಔಟ್, ಎಷ್ಟು ಸೈಟ್ ಇದೆ ಇದರಲ್ಲಿ? ಸರ್ ಇದು ಟೋಟಲ್ ಬಂದು 8.5 ಎಕರ್ಸ್ ಪ್ರಾಜೆಕ್ಟ್, BMRDA ಅಪ್ರೂವ್ಡ್ ಆಗಿರುವಂತದ್ದು. ಖಾತಾ ಯಾವ್ದು ಬರುತ್ತೆ? ಎ ಖಾತಾ. BMRDA ಅಪ್ರೂವ್ಡ್ ಅಂದ್ರೆ ಎ ಖಾತಾ 9/11A ಬರುತ್ತೆ. ಸೊ ಇಂಡಿವಿಜುವಲ್ ಪ್ಲಾಟ್ಸ್ ಗೆ ಇಂಡಿವಿಜುವಲ್ ಖಾತಾಸ್ ಬರುತ್ತೆ. ಹೊಸಕೋಟೆಯಿಂದ ಅಪ್ರೂವ್ಡ್ ಆಗಿರೋದು ಇದು ಹೊಸಕೋಟೆಗೆ ಸೇರ್ಕೊಳ್ಳುತ್ತೆ. ನೋಡಿ, ಪ್ಲಾನ್ ಅಪ್ರೂವ್ಡ್ ಆಗಿದೆ. ಕಂಪ್ಲೀಟ್ ಆಗಿ ನೀವು ಲೇಔಟ್ ಪ್ಲಾನ್ ಅನ್ನ ನೋಡಬಹುದು, ಇಲ್ಲಿದೆ. ಅಂಡ್ ಇದರ ಸಾಫ್ಟ್ ಕಾಪಿಯನ್ನು ಕೂಡ ನಾನು ಈಗ ಸ್ಕ್ರೀನ್ ಮೇಲೆ ಹಾಕ್ತಾ ಇರ್ತೀನಿ. ಇದು ಕಂಪ್ಲೀಟ್ಲಿ ಅಪ್ರೂವ್ಡ್ ಆಗುವಂತ ಲೇಔಟ್. BMRDA ಅಪ್ರೂವ್ಡ್ ಆಗಿದೆ. ನಿಮಗೆ ಇಂಡಿವಿಜುವಲ್ ಎ ಖಾತಾ, ಈ ಖಾತಾ, ಎವ್ರಿಥಿಂಗ್ ಈಸ್ ಅವೈಲೇಬಲ್. ಪ್ರತಿಯೊಂದು ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಟೋಟಲ್ ಎಷ್ಟು ಸೈಟ್ಸ್ ಇದೆ ಮೇಡಮ್ ಈ ಲೇಔಟ್ ಅಲ್ಲಿ? 165 ಸೈಟ್ಸ್ ಇದೆ. ಟೋಟಲ್ ಆಗಿ 6 ಪಾರ್ಕ್ಸ್ ಬರುತ್ತೆ. ಒಂದು ಅಮ್ಯುನಿಟೀಸ್ ಅಂತ ಬಂದಾಗ 165 ಸೈಟ್ಗೆ 6 ಪಾರ್ಕ್ ಬರ್ತಾ ಇದೆ ಅಂತ ಹೇಳ್ಬೋದು. 165 ಸೈಟ್ಸ್ ಗಳಲ್ಲಿ ನಮಗೆ ಯಾವ್ಯಾವ ಡೈಮೆನ್ಷನ್ ಸಿಗುತ್ತೆ, ಯಾವ್ಯಾವ ಫೇಸಿಂಗ್ ಸಿಗುತ್ತೆ ಇಲ್ಲಿ? ಸರ್ ಒಂದು ನಿಮ್ಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಕ್ಲೈಂಟ್ಸ್ಗೆ. 165 ಸೈಟ್ ಅಲ್ಲಿ 118 ಸೈಟ್ 30-40s. 118 ಸೈಟ್ 30-40. ತುಂಬಾ ಬೇಡಿಕೆ ಇರೋದೇ 30-40. ಯೂಶುವಲಿ ಕ್ಲೈಂಟ್ ಕೇಳೋದು ರ್ಯಾಂಡಮ್ ಆಗಿ ಕೇಳ್ಬಿಡ್ತಾರೆ 30-40 ಇದೆಯಾ ಅಂತ. 30-40 ಆಕ್ಚುಲಿ ಎಲ್ಲೂ ಕಮ್ಮಿ ಬರುತ್ತೆ. 30-40s ಹಾಫ್ ಬಂದ್ರೆ ಇವಾಗ 30-50 ಸ್ವಲ್ಪ ಅದ್ರಲ್ಲಿ ಒಂದು ಅರ್ಧ 50% ಬರುತ್ತೆ. ಇನ್ನರ್ಧ ಆಡ್ ಸೈಟ್ಸ್ ಬರುತ್ತೆ. ಇದರಲ್ಲಿ ಪ್ಲಸ್ ಪಾಯಿಂಟ್ ಅದು ಸರ್, 118 ಸೈಟ್ಸ್ 30-40s ಬರುತ್ತೆ. ಒಂದು 10 ಸೈಟ್ 30-50 ಇದೆ. ಸೊ ಆಲ್ರೆಡಿ 30-50s ಸೋಲ್ಡ್ ಔಟ್ ಆಗಿದೆ. ಒಂದು 3-4 ಅವೈಲೇಬಲ್ ಇರಬಹುದು. ಹೌದು, 30-40s ಅಲ್ಲಿ ಒಂದು 10 ಸೈಟ್ಸ್ ಸೋಲ್ಡ್ ಆಗಿದೆ. ಇನ್ನೊಮ್ಮೆ ರಿಮೈನಿಂಗ್ ಎಲ್ಲ ಅವೈಲೇಬಲ್ ಇದೆ. ಇನ್ನು ಆಡ್ ಸೈಟ್ಸ್ ಕೆಲವಿದೆ ಸರ್, ಒಂದು 20-30 ಆಡ್ ಸೈಟ್ಸ್ ಇದೆ. ಯಾರ್ಯಾರಿಗೆ 30-40 ಬೇಕು, ಯಾರ್ಯಾರಿಗೆ ಕಾರ್ನರ್ ಬೇಕು, ತುಂಬಾನೇ ಕಾರ್ನರ್ ಸೈಟ್ಸ್ ಗಳು ಇಲ್ಲಿ ಅವೈಲೇಬಲ್ ಇದೆ. ಮೇಡಮ್ ಇಲ್ಲಿ ಫೇಸಿಂಗ್ ಅಂತ ಬಂದಾಗ ಯಾವ್ಯಾವ ಫೇಸಿಂಗ್ ಸಿಗುತ್ತೆ ಸರ್? ಈಸ್ಟ್ ಫೇಸಿಂಗ್ಸ್ ಇದೆ, ವೆಸ್ಟ್ ಫೇಸಿಂಗ್ಸ್ ಇದೆ, ನಾರ್ತ್ ಸೌತ್ ಫೇಸಿಂಗ್ಸ್ ಇದೆ. ಬಟ್ ನಾನು ನಿಮ್ಗೆ ಏನು ಹೇಳಿದೆ 30-40s ತುಂಬಾ ಸೈಟ್ಸ್ ಇದೆ ಅಂತ. ಆಲ್ಮೋಸ್ಟ್ 62 ಅದರಲ್ಲಿ 118 ಸೈಟ್ಸ್ ಅಲ್ಲಿ 50% ಸೈಟ್ಸ್ ಎಲ್ಲ ಈಸ್ಟ್ ಫೇಸಿಂಗ್ಸ್ ಇದೆ. ಈಸ್ಟ್ ಫೇಸಿಂಗ್, ಹೌದು, ಈಸ್ಟ್ ಫೇಸಿಂಗ್ಸ್. ಮೇಡಮ್ ಇನ್ನು ಅಮ್ಯುನಿಟೀಸ್ ಅಂತ ಬಂದ್ರೆ ಫಸ್ಟ್ ನನಗೆ ಕಾಣಿಸ್ತಾ ಇರೋದೇ CC ರೋಡ್. ಹೌದು ಸರ್. ಸೊ ಎವ್ರಿಥಿಂಗ್ ಇಸ್ CC ರೋಡ್ ಏನಾ? ಹೌದು ಸರ್. ಹೌದು, ಮೈನ್ ಎಂಟ್ರೆನ್ಸ್ ಇಂದ ಒಂದು ಆರ್ಚ್, ಅಲ್ಲಿ ಆರ್ಚ್ ಬರ್ತಾ ಇದೆ. ಹೌದು, ಆರ್ಚ್, STP, ಆಮೇಲೆ ಎಂಟ್ರೆನ್ಸ್. ಸರ್ ಇನ್ನೊಂದು ಮೇನ್ ಇದರಲ್ಲಿ ಏನಂದ್ರೆ ಪ್ಲಾನ್ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಅಪ್ರೂವ್ಡ್ ಪ್ಲಾನು. ಇವಾಗ STP ಯೂಶುವಲಿ ನಾವು ಎಲ್ಲಿ ಕೊಡ್ತೀವಿ ಅಂದ್ರೆ ಸೆಂಟ್ರಲ್ ಓವರ್ ಹೆಡ್ ಟ್ಯಾಂಕ್ ಹತ್ರ ಕೊಡ್ತೀವಿ. ಕರೆಕ್ಟ್. ಸೊ ಅದೇನಾದ್ರೂ ಕಂಪ್ಲೀಟ್ ತುಂಬ ಹೋದಾಗ ರೋಡ್ಸ್ ಎಲ್ಲ ಅಗಿಬೇಕಾಗುತ್ತೆ, ರೋಡ್ ಡ್ಯಾಮೇಜ್ ಆಗುತ್ತೆ. ಸೊ ಇಲ್ಲಿ ಆ ಪ್ರಾಬ್ಲಮ್ ಇಲ್ಲ. STP ಬಂದು ಎಂಟ್ರೆನ್ಸ್ ಆರ್ಚ್ ಇಂದ ಪಕ್ಕದಲ್ಲಿ ಬರ್ತಾ ಇದೆ. ಸೊ ಅದರಿಂದ ಮುಂದೆ ಕನ್ಸ್ಟ್ರಕ್ಷನ್ ಅಗಿಯೋದು, ರೋಡ್ ಡ್ಯಾಮೇಜ್ ಆಗೋದು ಏನೂ ಇರೋದಿಲ್ಲ. ರೋಡ್ ಇಂದನೇ ಆಚೆ ಅದು ಕ್ಲೀನ್ ಆಗುತ್ತೆ. ಸೊ ನಾನು ಆಕ್ಚುಲಿ STP ದೆಲ್ಲ ಇಮೇಜಸ್ ತಗೊಂಡಿದ್ದೀನಿ, ಆಚಿನ ಇಮೇಜಸ್ ತಗೊಂಡಿದ್ದೀನಿ. ನಿಮಗೆ ಒಂದು ಗ್ರ್ಯಾಂಡ್ ಎಂಟ್ರೆನ್ಸು ವಿತ್ 24/7 ಸೆಕ್ಯೂರಿಟಿ, ಪಕ್ಕದಲ್ಲೇ STP ಅಂಡ್ CC ರೋಡ್ ನೋಡ್ತಾ ಇದ್ದೀರಾ. ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ ಸರ್. ಓ, ಇಲ್ಲೆಲ್ಲ ಒಳಗಡೆನೇನಾ? ಹೌದು ಸರ್. ಇದು ಎಲೆಕ್ಟ್ರಿಸಿಟಿ ಕೇಬಲ್. ಹೌದು ಸರ್, ಕೇಬಲ್. ಇದು ನೀರಿನ? ಹೌದು ಸರ್, ನೀರಿಂದ. ಹೌದು, ಕರೆಕ್ಟ್, ನೀರಿಂದು. ನೀರಿಗೆ ಏನು ವ್ಯವಸ್ಥೆ? ಇಂಡಿವಿಜುವಲ್ ಪ್ಲಾಟ್ ಸರ್, ಬೋರ್ ಹಾಕಿದೀವಿ. ಓವರ್ ಹೆಡ್ ಟ್ಯಾಂಕ್ ಅಲ್ಲಿ. ಟ್ಯಾಂಕ್ ತೋರಿಸಿ, ಅಲ್ಲಿ ಹಿಂದ್ಗಡೆ ಟ್ಯಾಂಕ್ ತೋರಿಸಿ. ಎಷ್ಟು ದೊಡ್ಡದಾಗಿರೋ ಟ್ಯಾಂಕ್. ಆಲ್ಮೋಸ್ಟ್ ನನ್ನ ಪ್ರಕಾರ ಒಂದು
3-4 ಲಕ್ಷ ಲೀಟರ್ ಅಂತೂ ಹೌದು ಸರ್. ಆರಾಮಾಗಿ ಇಡಿಸ್ತತೆ ಅಂತ ಹೇಳ್ಬೋದು. ಆ್ಯಕ್ಚುಲಿ ಇನ್ನೂ ಜಾಸ್ತಿನೇ ಇರ್ಬೋದು, ನನಗೆ ಐಡಿಯಾ ಇಲ್ಲ. ಆಲ್ಮೋಸ್ಟ್ ಬರುತ್ತೆ. ನೀರಿನ ವ್ಯವಸ್ಥೆನೂ ಕೂಡ ಸಿಗ್ತಾ ಇದೆ. ಆ್ಯಂಡ್ ಜೊತೆಯಲ್ಲಿ ಹೊಸಕೋಟೆಗೆ ಹತ್ರ ಇರೋದ್ರಿಂದ ಮುಂದಿನ ದಿನದಲ್ಲಿ ಡೆಫಿನೆಟ್ಲಿ ನಿಮಗೆ ಕಾರ್ಪೊರೇಷನ್ ವಾಟರು ಕೂಡ ಇಲ್ಲಿಗೆ ಬರುತ್ತೆ ಅಂತ ಅನ್ಕೊಂತೀನಿ. ಬರ್ಬೋದಲ್ವಾ? ಬರ್ಬೋದು ಜಲ್ ಜೀವನ ಎಲ್ಲ ಬರ್ಬೋದು ಬರ್ಬೋದು ಫ್ಯೂಚರ್ ಅಲ್ಲಿ. ಹೌದು ಸರ್. ಸೊ ನೋಡೋಣ, ಅದ್ರ ಬಗ್ಗೆನೂ ಕೂಡ ಮಾತಾಡೋಣ. ಸರ್ ಮೇಡಮ್, ಇನ್ನು ಅಮ್ಯುನಿಟೀಸ್ ಅಂತ ಬಂದಾಗ ಇನ್ನು ಏನೇನಿದೆ? ರೋಡ್ ಆಯಿತು, ಪ್ಲಾಂಟೇಶನ್ ಆಯಿತು, ಸೀವೇಜ್ ಆಯಿತು, ಡ್ರೈನೇಜ್ ಆಯಿತು, ಕರೆಂಟ್ ಆಯಿತು, ನೀರಾಯಿತು. ಹೌದು ಸರ್. ಇನ್ನು ಪಾರ್ಕ್ ಬೇಸಿಕ್ ಏನು ಹೇಳ್ತೀವಿ ಅಂದ್ರೆ ಪಾರ್ಕ್ಸು, ಹೌದು, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, STP, CA ಕಾಮನ್ ಏರಿಯಾ. ಹೌದು ಸರ್, ಕಾಮನ್ ಏರಿಯಾ ಕೂಡ 2 ಇದೆ. ನೀವು ಪ್ಲಾನ್ ಅಲ್ಲಿ ನೋಡ್ಬೋದು, 2 ಕಾಮನ್ ಏರಿಯಾಸ್ ಬರುತ್ತೆ. ಸರ್ ಆರ್ ಪಾರ್ಕ್ ಸರ್, ಆರ್ ಪಾರ್ಕು ಅವಾಗಲೇ ಹೇಳಿದ್ರೆ. ಆ್ಯಕ್ಚುಲಿ ಆರ್ ಪಾರ್ಕು 2 CA ಏರಿಯಾ ಇದೆ ವೀಕ್ಷಕರೇ. CA ಏರಿಯಾನ ನಿಮ್ಮ ಇದಕ್ಕೋಸ್ಕರ ನೀವು ಬಳಸ್ಕೋಬೋದು. ಪಾರ್ಕು ಕೂಡ ಆರು ಇರೋದ್ರಿಂದ ಮಕ್ಕಳೆಲ್ಲ ಖುಷಿಯಾಗಿರ್ತಾರೆ ಅಂತ ಹೇಳ್ಬೋದು. ಮೇಡಮ್, ನಿಜವಾಗ್ಲೂ ಒಂದು ಒಳ್ಳೆ ಲೇಔಟನ್ನು ತೊಗೊಂಬಂದಿದ್ದೀರ ಅಂತ ಹೇಳ್ಬೋದು. ಸೊ ಎಲ್ಲ ಸ್ವಲ್ಪ ನೋಡ್ತಾ ಇರ್ಬೋದು, ವರ್ಕ್ಗೆಲ್ಲ ನಡೀತಾ ಇದೆ. ಮತ್ತೆ ಬಂದು ಜನರಲ್ ಪ್ರಾಪರ್ಟಿ, ಮೇನ್ ಆಗಿ ಹೇಳ್ಬೇಕು. ಜನರಲ್ ಪ್ರಾಪರ್ಟಿ ಇದು ಬಂದು ನೀವು ಲೀಗಾಲಿಟಿ ನೋಡ್ಕೋಬಹುದು. 4 ಸರ್ವೆ ನಂಬರ್ ಬರುತ್ತೆ. ಸೊ ಆ ಸರ್ವೆ ನಂಬರ್ ಎಲ್ಲ ಚೆಕ್ ಮಾಡ್ಕೋಬೋದು. ಆಮೇಲೆ ಬುಕ್ಕಿಂಗ್ ಮಾಡ್ಕೋಬೋದು. ಬುಕ್ಕಿಂಗ್ ಮಾಡಿಕೊಂಡು ನಿಮಗೆ 24% ಅಗ್ರಿಮೆಂಟ್ ಆಗುತ್ತೆ. ಆಮೇಲೆ ನೀವು ರಿಜಿಸ್ಟ್ರೇಷನ್ಗೆ ಆರಾಮಾಗಿ ಹೋಗ್ಬೋದು. ಸೊ ಯಾವುದೇ ರೀತಿಯ ಲಿಟಿಗೇಷನ್ ಆಗಲಿ, ತಂಟೆ ತಕರಾರಾಗಲಿ ಇಲ್ಲಿ ಇಲ್ಲ. ಜನರಲ್ ಪ್ರಾಪರ್ಟೀಸ್ ಆಗಿರೋದ್ರಿಂದ ಆ್ಯಂಡ್ ಟ್ರಸ್ಟ್ ವರ್ತಿ ಗ್ರೂಪನ್ನು ನೀವು ಆರಾಮಾಗಿ ಟ್ರಸ್ಟ್ ಕೂಡ ಮಾಡ್ಬೋದು. ಜೆನ್ಯೂನು. ಆ್ಯಂಡ್ ನಾನು ನಿಮಗೆ ರೆಕಮೆಂಡ್ ಮಾಡುವಂಥದ್ದು, ನೀವು ಬುಕ್ಕಿಂಗ್ ಮಾಡ್ಕೊಳ್ಳಿ, ಡಾಕ್ಯುಮೆಂಟ್ಸ್ ತೊಗೊಳ್ಳಿ, ಆ್ಯಂಡ್ ನೀವು ಕೂಡ ಒಂದು ಬಾರಿ ಜೆನ್ಯೂನಿಟಿ, ಲೀಗಾಲಿಟಿಯನ್ನು ಕರೆಕ್ಟಾಗಿ ಸರ್ಚ್ ಮಾಡ್ಕೊಳ್ಳಿ. ಒಂದು ಲೀಗಲ್ ಒಪಿನಿಯನ್ ತಗೊಳ್ಳಿ. ಇವರು ತಗೊಂಡಿದ್ದಾರೆ ಆಲ್ರೆಡಿ, ಆದರೂ ಕೂಡ ನನ್ನ ರೆಕಮೆಂಡೇಶನ್. HDFC ಬ್ಯಾಂಕಿಂದ APF ಆಗಿದೆ ಆಲ್ರೆಡಿ. ಅಂದ್ರೆ ಏನರ್ಥ? HDFC ಬ್ಯಾಂಕಿಂದ APF ಅಂದ್ರೆ ಆಲ್ ಪ್ರಾಜೆಕ್ಟ್ ಅಪ್ರೂವಲ್ ಅಂತ. ಅವರೇ ಪ್ರಾಜೆಕ್ಟ್ ಅಪ್ರೂವ್ ಮಾಡಿದ್ದಾರೆ. ಹೌದು, ಪ್ರಾಜೆಕ್ಟ್ ಅಪ್ರೂವಲ್ ಆಗಿದೆ. ಮತ್ತೆ ಲೀಗಾಲಿಟಿ ಕಂಪ್ಲೀಟ್ ಆಗಿ ಚೆಕ್ ಮಾಡಿ ನಮ್ಗೆ ಅಪ್ರೂವ್ ಮಾಡಿರೋಂಥದ್ದು. ಕ್ಲೈಂಟ್ಸ್ ಯಾರು ಬರ್ತಾರೋ ಅವ್ರು ಬುಕ್ಕಿಂಗ್ ಮಾಡ್ಕೊಡ ತಕ್ಷಣ ಫಸ್ಟ್ ಮೇನ್ ಕೇಳೋದೇನು ಗೊತ್ತಾ, HDFC ಬ್ಯಾಂಕಲ್ಲಿ ಲೋನ್ ಆಗುತ್ತಾ ಅಂತ ಒಂದು ಕ್ವಶನ್ ಹಾಕ್ಬಿಡ್ತಾರೆ. HDFC ಬ್ಯಾಂಕಲ್ಲಿ ಲೋನ್ ಆಗುತ್ತಾ ಅಂತ. ಖಂಡಿತ 100% ಆಗುತ್ತೆ. HDFC ಬ್ಯಾಂಕಲ್ಲಿ ಲೋನ್ ಕಣ್ಣು ಮುಚ್ಕೊಂಡು ಆಗುತ್ತೆ. ಆಲ್ರೆಡಿ ಅವರೇ ನಮಗೆ APF ಕೊಟ್ಟಿರೋದ್ರಿಂದ, ಲೀಗಾಲಿಟಿ ಎಲ್ಲ 100% ಚೆಕಿಂಗ್ ಆಗಿರೋದ್ರಿಂದ ತೊಂದರೆನೇ ಬೇಡ, ಡೌಟು ಬೇಡ. 80% ಲೋನ್ ಆಗುತ್ತೆ ಸರ್. 80% ಲೋನ್ ಆಗುತ್ತೆ. ಯೂಶಲಿ 75% ಲೋನ್ ಕೊಡ್ತಾ ಇದ್ದಿದ್ದು. ಸೊ HDFC ಅವರು ಇನ್ನೊಂದು ಕೈ ಮುಂದೆ ಜಾಸ್ತಿ ಹೋಗಿ ಕ್ಲೈಂಟ್ಸ್ಗೆ ಇನ್ನೊಂಚೂರು ಹೆಲ್ಪ್ ಮಾಡೋಣ ಅಂತ 80% ಫಂಡ್ ಮಾಡ್ತಾ ಇದ್ದಾರೆ. ಪ್ರಾಜೆಕ್ಟ್ ನೋಡಿದಿರಲ್ವಾ ಸರ್, ಅವರು ನೋಡಿ ಅವ್ರಿಗೂ ಖುಷಿಯಾಗಿ 80% ಫಂಡ್ ಮಾಡ್ತಾ ಇದ್ದಾರೆ. ಮತ್ತೆ ಕ್ಲೈಂಟ್ಸು ಇದೇನು ಇಂಟೀರಿಯರ್ ಇದೆ, ಮನೆ ಇಲ್ಲ, ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಮಾಡ್ಕೋಬೋದಾ ಅನ್ನೋದಕ್ಕೆ ಉತ್ತರ ಅದೇ ಸರ್. ಹಿಂದ್ಗಡೆ ತೋರಿಸಿ. ಹಿಂದ್ಗಡೆ ನೀವು ನೋಡ್ತಾ ಇರ್ಬೋದು, ಸುತ್ತಮುತ್ತಲು ಎಲ್ಲ ಮನೆಗಳಿದೆ ವೀಕ್ಷಕರೇ. ಏನು ತಲೆ ಕೆಡ್ಸ್ಕೊಳ್ಳೋ ಅಗತ್ಯ ಇಲ್ಲ ಅಂತ ಹೇಳ್ಬೋದು. ಅದಕ್ಕೆ HDFC ಇಂದ ಇಲ್ಲಿ ಅಪ್ರೂವಲ್ ಕೂಡ ಸಿಕ್ಕಿರುವಂಥದ್ದು. ಇವೆಲ್ಲ ಹೇಳಾದ್ಮೇಲೆ ಪ್ರೈಸ್ ಬೇಕು ತಾನೆ, ಅದು ಹೇಳೋದಕ್ಕೆ ನಮ್ಮ ಸಾರೇ ಬಂದ್ಬಿಟ್ಟಿದ್ದಾರೆ. ನಮಸ್ಕಾರ, ನಾನು ಶ್ರೀನಾಥ್ ಕೈಪ, ಟ್ರಸ್ಟ್ವರ್ತಿ ಗ್ರೂಪಿಂದ. ವೆಲ್ಕಮ್ ಟು ಸಿದ್ವಿನ್ ಶೆರಿನಿಟಿ ಲೇಔಟ್. ನೀವು ನೋಡ್ತಾ ಇದ್ದೀರಲ್ಲ, ಲಾಂಚಿಂಗ್ ಟೈಮಿಂದ ಮಾಡ್ತಾ ಇದ್ದೀವಿ. ಓನ್ಲಿ ಲಿಮಿಟೆಡ್ ಪ್ಲಾಟ್ಸ್ ಅವೈಲೇಬಲ್ ಇದೆ. 8.5 acres ಮಾಡಿರೋ BMRD ಅಪ್ರೂವ್ಡ್, ರೇರ್ ಅಪ್ರೂವ್ಡ್ ಆಗಿರೋಂಥ ಲೇಔಟು. ನಾವು ಆಲ್ರೆಡಿ 70% ಸೋಲ್ಡ್ ಔಟ್ ಮಾಡಿದ್ವಿ. ಡೆವಲಪ್ಮೆಂಟ್ಸ್ 100% ಮಾಡಿದ್ವಿ. ಈ ಪರ್ಟಿಕ್ಯುಲರ್ ಲೇಔಟ್ ಬಂದು ನಮ್ಮ VIT ಅಂಡ್ ಗಾರ್ಡನ್ ಸಿಟಿ ಕಾಲೇಜ್ಗೆ ವಿತಿನ್ 10 minutes ಡ್ರೈವ್. STRR ಕಡೆಯಿಂದ 5 to 10 minutes ಡ್ರೈವ್. ತುಂಬ ಹತ್ತಿರ ಆಗುತ್ತೆ. ವೆರಿ ಗುಡ್ ಡೆವಲಪ್ಮೆಂಟು. ಬನ್ನಿ, ನಿಮ್ಮ ಪ್ಲಾಟ್ ನೋಡ್ಕೊಳ್ಳಿ. ಕನ್ನಡ ಕುಮಾರ್ ವೀಕ್ಷಕರಿಗೆ ಒಳ್ಳೆ ಡಿಸ್ಕೌಂಟ್ ಕೊಡೋಣ. 3,990 rupees per square feet ನಾವು ಆಫರ್ ಮಾಡ್ತಾ ಇದ್ದೀವಿ. ಕನ್ನಡ ಕುಮಾರ ವೀಕ್ಷಕರಿಗೆ ಸ್ಪೆಷಲ್ ಡಿಸ್ಕೌಂಟ್ ಇರುತ್ತೆ. ಬನ್ನಿ, ಸೈಟ್ ವಿಸಿಟ್ ಮಾಡುವಾಗ ನಮ್ಮ ರಮೇಶ್ ಅವರು ಇಲ್ಲೇ ಇದ್ದಾರೆ. ಸೈಟ್ನಲ್ಲೇ ಇರ್ತಾರೆ. ಅವ್ರನ್ನ ಭೇಟಿ ಮಾಡಿ, ಒಳ್ಳೆ ಸೈಟ್ಸ್ ಸೆಲೆಕ್ಷನ್ ಮಾಡಿ, ಒಳ್ಳೆ ಡಿಸ್ಕೌಂಟ್ ಇಸ್ಕೊಂಡು ಫ್ಯೂಚರು ಡೆವಲಪ್ ಮಾಡ್ಕೊಳ್ಳಿ. ವಿಶ್ ಆಲ್ ದಿ ಬೆಸ್ಟ್.